ಉಭಯ ಸದನಗಳಲ್ಲಿ ನಾಗೇಂದ್ರ ರಾಜೀನಾಮೆ ಗದ್ದಲ. ಮಳೆಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. ಉಭಯ ಸದನಗಳಲ್ಲಿ ನಾಗೇಂದ್ರ ರಾಜೀನಾಮೆ ಗದ್ದಲ. ಮಳೆಗಾಲದ ಅಧಿವೇಶನದಲ್ಲಿ ಪ್ರೊಟೆಸ್ಟ್. ರಾಜ್ಯದ ಸಮಸ್ಯೆಗಳ ಚರ್ಚೆ ಸಂಪೂರ್ಣ ಮಾಯವಾಗಿದೆ. ಅಧಿವೇಶನದಲ್ಲಿ ಬರದ ಚರ್ಚೆನೇ ಆಗಿಲ್ಲ. ಅಧಿವೇಶನದಲ್ಲ, ಬರದ ಚರ್ಚೆ ಯಾವಾಗ ಹಾಗಾದ್ರೆ ಅಧಿವೇಶನದಲ್ಲಿ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಾಜ್ಯದಲ್ಲಿ ಕೈಕೊಟ್ಟ ಮಳೆ, ಕಾಡುತ್ತಿರುವಂತಹ ಬರ, ಅಧಿವೇಶನದಲ್ಲಿ ಬರ ಚರ್ಚೆ ಮಾಡದೆ ಕಾಲಹರಣ ಮಾಡಲಾಗ್ತಾ ಇದೆ. ಅಧಿವೇಶನದಲ್ಲಿ ದಗ್ಗಿಸುತ್ತಿದೆ ವಾಲ್ಮೀಕಿ ಹಗರಣ. ಗಲಾಟೆ, ಗದ್ದಲ, ವಾಕ್ಸಮರ, ಪ್ಲೇ ಕಾರ್ಡ್ಗೆ ಮಾತ್ರ ಅಧಿವೇಶನ ಸೀಮಿತ ಆಗಿದೆ. ಬರ, ರೈತರ ಸಮಸ್ಯೆ ಕೈಗೆತ್ತಿಕೊಳ್ಳುವುದು ಹಾಗಾದ್ರೆ ಯಾವಾಗ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಉಭಯ ಸದನಗಳಲ್ಲಿ ನಾಗೇಂದ್ರ ರಾಜೀನಾಮೆ ಗದ್ದಲ ನಡೀತಾ ಇರುವಂತಕ್ಕದ್ದು. ಸತತ 5 ದಿನಗಳಿಂದ ಕೂಡ ಈ ವಿಚಾರವಾಗಿ ಸದನದ ಒಳಗೆ ಹೊರಗೆ ಪ್ರತಿಭಟನೆ ನಡೀತಾ ಇರುವಂತಕ್ಕದ್ದು. ಮಳೆಗಾಲ ಅಧಿವೇಶನ ಬರೀ ಇದಕ್ಕೆ ಸೀಮಿತ ಆಯ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಒಂದು ದಿನನೂ ಕೂಡ ಚರ್ಚೆ ಆಗಿಲ್ಲ. ಹಾಗಾಗಿ ಈ ರಾಜ್ಯದ ಸಮಸ್ಯೆಗಳ ಚರ್ಚೆ ಸಂಪೂರ್ಣವಾಗಿ ಮಾಯ ಆಗಿರುವಂತಕ್ಕದ್ದು. ಹಾಗಾದ್ರೆ ಅಧಿವೇಶನದಲ್ಲಿ ಈ ಬರದ ವಿಚಾರ ಯಾವಾಗ ಚರ್ಚೆ ಆಗುತ್ತೆ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ರಾಜ್ಯದಲ್ಲಿ ಮಳೆ ಕೈಕೊಟ್ಟಿದೆ, ಅನ್ನದಾತರು ಕಂಗಾಲಾಗಿದ್ದಾರೆ. ಒಂದಿಷ್ಟು ಕಡೆ ಪ್ರತಿಭಟನೆಗಳು ಕೂಡ ನಡೀತಾ ಇರುವಂತಕ್ಕದ್ದು. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ರಾಜ್ಯದ ಸಮಸ್ಯೆಗಳ ಬಗ್ಗೆ ವಿಚಾರ ಚರ್ಚೆ ಮಾಡದ ಬಿಟ್ಟು ಬರೀ ವಾಲ್ಮೀಕಿ ಹಗರಣದ ಬಗ್ಗೆ ಸದನದಲ್ಲಿ ಸತತ 5 ದಿನಗಳಿಂದ ಚರ್ಚೆ ಆಗ್ತಾ ಇರುವಂತಕ್ಕದ್ದು. ಅಧಿವೇಶನದಲ್ಲಿ ಬರದ ಬಗ್ಗೆ ಚರ್ಚೆ ಮಾಡುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಬರೀ ಕಾಲಹರಣ ಮಾಡ್ತಿರುವಂಥದ್ದು ಕಾಣ್ತಾ ಇರುವಂತಕ್ಕದ್ದು. ಪ್ರತಿಭಟನೆ ಮುಂದುವರಿತಾ ಇರುವಂತಕ್ಕದ್ದು. ಒಂದು ಕಡೆ ಸದನದ ಒಳಗೆ ಪ್ರತಿಭಟನೆ ಆಗ್ತಾ ಇರುವಂತಕ್ಕದ್ದು, ಇನ್ನೊಂದು ಕಡೆ ಸದನದ ಹೊರಗೂ ಕೂಡ ಬಿಜೆಪಿ ಪಟ್ಟು ಹಿಡಿದಿರುವಂತಕ್ಕದ್ದು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬರೀ ಪ್ರತಿಭಟನೆಯಲ್ಲಿ ಅಧಿವೇಶನ ಮುಗಿತಾ ಇರುವಂತಕ್ಕದ್ದು. ಹಿಂದಿನ ಗುರುವಾರ ಆರಂಭವಾಗಿದ್ದು ಅಧಿವೇಶನ, ಅಲ್ಲಿಂದ ಕೂಡ ಇಲ್ಲಿಯವರೆಗೂ ಕೂಡ ಅಧಿವೇಶನದಲ್ಲಿ ಬರೀ ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ವಿಚಾರ ಮಾತ್ರ ಚರ್ಚೆ ಆಗ್ತಾ ಇರುವಂತಕ್ಕದ್ದು. ಬರ ಇರ್ಬೋದು, ರೈತರ ಸಮಸ್ಯೆ ಕೈಗೆತ್ತಿಕೊಳ್ಳುವುದು ಯಾವಾಗ, ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದು ಯಾವಾಗ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಉಭಯ ಸದನಗಳಲ್ಲಿ ನಾಗೇಂದ್ರ ರಾಜೀನಾಮೆ ಗದ್ದಲ ನಡೀತಾ ಇರುವಂತಕ್ಕದ್ದು. ಮಳೆಗಾಲದ ಅಧಿವೇಶನದಲ್ಲಿ ಬರೀ ಪ್ರತಿಭಟನೆ ನಡೀತಾ ಇರುವಂತಕ್ಕದ್ದು. ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಅಧಿವೇಶನ ಆರಂಭವಾದ ದಿನದಿಂದಲೂ ಕೂಡ ಬರೀ ಈ ವಿಚಾರವಾಗಿ ಚರ್ಚೆ ಆಗ್ತಾ ಇರುವಂತಕ್ಕದ್ದು. ವಿಪಕ್ಷಗಳು ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಕ್ಕದ್ದು. ಇವತ್ತು ಕೂಡ ಈ ವಿರುದ್ಧವಾಗಿ ಕಾಂಗ್ರೆಸ್ ಕೂಡ ಪ್ರತಿಭಟನೆ ಹಮ್ಮಿಕೊಂಡಿರುವಂತಕ್ಕದ್ದು. ಹಾಗಾದ್ರೆ ಬರೀ ಪ್ರತಿಭಟನೆ ಕೌಂಟರ್ ಕೊಡೋದಾದ್ರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಯಾವಾಗ ಆಗುತ್ತೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ರಾಜ್ಯದಲ್ಲಿ ಮಳೆ ಕೈಕೊಟ್ಟಿದೆ, ಅನ್ನದಾತರು ಕಂಗಾಲಾಗಿದ್ದಾರೆ. ಹಾಗಾದ್ರೆ ರಾಜ್ಯದ ಜನರ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗೋದು? ಬರೀ ಈ ವಿಚಾರಗಳೇ ಚರ್ಚೆಯಾದ್ರೆ ಬರದ ಸಮಸ್ಯೆಗಿದೆ, ರೈತರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಬರೀ ಗಲಾಟೆ, ಗದ್ದಲ, ವಾಕ್ಸಮರದಿಂದ ಅಧಿವೇಶನ ನಡೆದರೆ ರಾಜ್ಯದ ಸಮಸ್ಯೆಗಳ ಚರ್ಚೆ ಯಾವಾಗ ಆಗುತ್ತೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಕ್ಕದ್ದು. ಅಧಿವೇಶನ ಆರಂಭವಾಗಿ 5 ದಿನ ಆಯಿತು. 5 ದಿನದಿಂದಲೂ ಕೂಡ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿರುವಂತಕ್ಕದ್ದು. ಕಲಾಪ ಮುಂದೂಡಿಕೆ ಆಗ್ತಾ ಇದೆ ಅಷ್ಟೇ, ಬರೀ ಈ ವಿಚಾರವಾಗಿ ಮಾತ್ರ ಚರ್ಚೆ ಆಗ್ತಾ ಇರುವಂತಕ್ಕದ್ದು. ಹಾಗಾಗಿ ಬರೀ ಅಧಿವೇಶನ ಈ ವಿಚಾರವಾಗಿ ಮಾತ್ರ ಸೀಮಿತ ಆಯ್ತಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಕ್ಕದ್ದು. ಹಾಗೆ ಇವತ್ತು ಕೂಡ ಕಾಂಗ್ರೆಸ್ ಪ್ರೊಟೆಸ್ಟ್ ಹಮ್ಮಿಕೊಂಡಿರುವಂತಕ್ಕದ್ದು. ಬೆಳಗ್ಗೆ 10:15ಕ್ಕೆ ಈ ವಿಪಕ್ಷಗಳ ವಿರುದ್ಧ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಯಾವಾಗ ಈ ಎಲ್ಲ ವಿಚಾರಗಳ ಚರ್ಚೆ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ.